ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿ ನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾದ್ಯವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಂಡಂ ಸತ್ಯಜ್ಞಾನಂ ಸತ್ಯಾವಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ 3-4 ದಿನಗಳಲ್ಲಿ ಕಂಸನಿಂದ ಪ್ರೇರಿತರಾದಂತಹ ಎಲ್ಲ ಅಸುರರು, ಕಂಸನನ್ನು ಆರಾಧನೆ ಮಾಡುವ ಅಸುರರು ಕಂಸನಿಂದ ಪ್ರೇರಿತರಾಗಿ ಕೃಷ್ಣನ ಸಂಹಾರಕ್ಕಾಗಿ ಬಂದಿದ್ದಾರೆ. ಎಲ್ಲರೂ ಸತ್ತು ಹೋಗಿದ್ದಾರೆ, ಎಲ್ಲರೂ ಮೃತರಾಗಿದ್ದಾರೆ. ಮೊದಲಿಗೆ ದೇವೇಂದ್ರನ ಗರ್ವವನ್ನು ಪರಿಹಾರ ಮಾಡಿದ ಭಗವಂತ. ಅನಂತರದಲ್ಲಿ ಎಲ್ಲ ಕಾತ್ಯಾಯಿನಿ ವ್ರತ ಮಾಡುವಂತಹ ಏನು ಸ್ತ್ರೀಯರಿದ್ದರೋ ಅವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡಿದ. ಆಮೇಲೆ 10 ಲಕ್ಷ ಜನರನ್ನು ಪರಮಾತ್ಮ ಹುಟ್ಟಿಸಿದ್ದಾನೆ. ನಾರಾಯಣೀ ಸೇನಾ ಅಂತ ಹೆಸರು ಬಂದಿದೆ. ಶಂಖಚೂಡ ಬಂದಿದ್ದಾನೆ. ರುದ್ರದೇವರ ಪ್ರಸಾದ ಅವನಿಗಿದೆ, ಅನುಗ್ರಹ ಇದೆ. ಅವನನ್ನು ಪರಮಾತ್ಮ ಕೊಂದಾಕಿದ್ದಾನೆ. ಅನಂತರದಲ್ಲಿ ಅರಿಷ್ಟಾಸುರ ಬಂದಿದ್ದಾನೆ. ಗೋರೂಪದಲ್ಲಿ ಅವನನ್ನು ಸಂಹಾರ ಮಾಡಿದ್ದಾನೆ. ಕುದುರೆ ರೂಪದಲ್ಲಿ ಕೇಶಿ ಬಂದಿದ್ದಾನೆ. ಅವನನ್ನು ಪರಮಾತ್ಮ ಕೈಯನ್ನು ಬಾಯಿಯಲ್ಲಿ ಹಾಕಿ ಹಿಗ್ಗಿಸಿ ಕೈಯನ್ನು ಅವನನ್ನು ಕೊಂದುಹಾಕಿದ್ದಾನೆ. ವ್ಯೋಮಾಸುರ ಬಂದಿದ್ದಾನೆ. ವಿಚಿತ್ರ, ಸಣ್ಣ ಸಣ್ಣ ಗೋಪಾಲಕರನ್ನ, ಸ್ತ್ರೀಯರನ್ನ ಗುಹೆಯಲ್ಲಿ ಮುಚ್ಚಿಟ್ಟು ಗುಹೆಗೆ ಒಂದು ದೊಡ್ಡದಾದ ಬಂಡೆಗಲ್ಲನ್ನಿಟ್ಟು ಹೊರಗೆ ಬರದೇ ಇದ್ದಂತೆ ಅವರನ್ನು ಕೊಂದು ಹಾಕಬೇಕು. ಈ ದುರಾಲೋಚನೆ ಇತ್ತು ಆ ವ್ಯೋಮಾಸುರ. ಅವನನ್ನು ಕೂಡ ಪರಮಾತ್ಮ ಕೊಂದು ಹಾಕಿದ್ದಾನೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಕೊನೆಗೆ ನಾರದರು ಬಂದು ಕಂಸನಿಗೆ ಕಿವಿಯಲ್ಲಿ ಮಾತನ್ನು ಹೇಳಿದ್ದಾರೆ, ಚಾಡಿಯನ್ನು ಚುಚ್ಚಿದ್ದಾರೆ, ದೂರನ್ನು ಹೇಳಿದ್ದಾರೆ. ಏನಂತ? ಹೀಗೆ ನೀನು ಕಳಿಸಿದನ್ನೆಲ್ಲ ಕೃಷ್ಣ ಕೊಲ್ತಾ ಇದ್ದಾನೆ, ಹಾಗಾಗಿ ಕೃಷ್ಣನ್ನೇ ಇಲ್ಲಿ ಕರೆದು ಅವನನ್ನು ಕೊಂದು ಹಾಕಿಬಿಡು. ಹೇಗೆ ಕರೆಸುವುದು ಅಂತಂದರೆ, ಒಂದು ಧನುರ್ಯಾಗ ಅಂತೂ ಮಾಡು, ಕೃಷ್ಣನಿಗೆ ಆಮಂತ್ರಣ ಕಳಿಸು. ಅಕ್ರೂರು ಹೋಗ್ತಾನೆ, ಕೃಷ್ಣ ಬರ್ತಾನೆ, ಅವನನ್ನು ಸಂಹಾರ ಮಾಡಿಬಿಟ್ಟು ಸರಿ ಆಗಲಿ ಅಂತ ಹೇಳಿ ಅಕ್ರೂರನಿಗೆ ಹೇಳಿದಾಗ ಅಕ್ರೂರ ಸಂತೋಷಪಟ್ಟಿದ್ದಾನೆ. ಕೃಷ್ಣನ ಹತ್ರ ಹೋಗಿ ಕೃಷ್ಣನನ್ನು ಕರೆದುಕೊಂಡು ಬಂದಿದ್ದಾನೆ ಮಥುರಾಪಟ್ಟಣಕ್ಕೆ. ಆಗ ಕೃಷ್ಣ ಬರುವಾಗ ಬಲರಾಮ, ನಂದ ಎಲ್ಲ ಜನರು ಬಂದಿದ್ದಾರೆ. ಬಂದ ಕೂಡಲೇ ಊರು ಸುತ್ತಬೇಕು, ಮಥುರಾಪಟ್ಟಣ. ಇದನ್ನೆಲ್ಲ ಹೇಳಿದ್ದೇನೆ, ಮತ್ತೊಮ್ಮೆ ಒಂದು 5 ನಿಮಿಷಗಳಲ್ಲಿ ಹೇಳಿ ಮುಗಿಸ್ತೇನೆ. ಮತ್ತೆ ನಡೆದ ಪಾಠವನ್ನು ಮುಂದುವರಿಸ್ತೇನೆ. ಮಥುರಾಪಟ್ಟಣವನ್ನು ಸುತ್ತಬೇಕು ಅಂತ ಸುತ್ತಾ ಇದ್ದಾನೆ. ಅಲ್ಲೇ ಒಬ್ಬ ಅಗಸದವನ ಆನೆಯ ಮೇಲೆ ಕೂತು ಕಂಸನ ಬಟ್ಟೆಗಳನ್ನು ಶೋಧನೆ ಮಾಡಿಕೊಂಡು ಪ್ರತಿನಿತ್ಯ ಕಂಸನಿಗೆ ತಲುಪಿಸ್ತಾ ಇದ್ದ. ಅವನ ಹತ್ರ ಅವನ ಬಟ್ಟೆ ಕೇಳಿದ, ಕೊಡಲಿಲ್ಲ, ಸಂಹಾರ ಮಾಡಿದ್ದಾನೆ. ಆ ಬಟ್ಟೆಗಳನ್ನು ತಾನು ಧಾರಣೆ ಮಾಡಿ ಮತ್ತು ಬಲರಾಮನಿಗೆ ಕೊಟ್ಟು, ನಂದಾದಿಗಳಿಗೆ ಎಲ್ಲರಿಗೂ ಕೊಟ್ಟು ಸಂತೋಷಪಡಿಸಿ ಊರನ್ನೆಲ್ಲ ಸುತ್ತಾಡಿದ್ದಾರೆ. ಪರಮಾತ್ಮನಿಗೇನು
ಆದರೂ ಜನರಿಗೆ ಸಂತೋಷಪಡಿಸಬೇಕು, ಜನರು ಕೃಷ್ಣನನ್ನು ನೋಡಿ ಕೃತಾರ್ಥರಾಗಬೇಕು ಅಂತ ಅನ್ಕೊಂಡಿದ್ದವರಿಗೆ ಸಂತೋಷಪಡಿಸಬೇಕು ಅಂತ ಹೇಳಿ ಆ ಕೃಷ್ಣ ಎಲ್ಲ ಕಡೆಗೆ ಸಂಚಾರ ಮಾಡಿದ್ದಾನೆ. ಆಗ ಅಲ್ಲಿ ಸಂಚಾರ ಆದ ಮೇಲೆ ಕಂಸನಿಗೆ ಗೊತ್ತಾಗಿದೆ. ಧನುರ್ಯಾಗ ಅಂತ ಮಾಡ್ತಾರೆ, ಏನು ಧನುರ್ಯಾಗ, ಏನು ಧನುಸ್ಸು ನೋಡಬೇಕು ಅಂತ ಹೇಳಿ ತಾನು ಆ ಧನುಸ್ಸನ್ನು ಎತ್ತಿ ಒಡೆದರೆ ಅದು ಜಗ್ತಾನೆ, ಮಧ್ಯದಲ್ಲೇನೆ ಅದು ಭಿನ್ನವಾಗಿ ಬಿಡುತ್ತದೆ. ಆಗ ಭಗ್ನೇ ಬಭೂವ ಜಗದಂಡ ವಿಭೇದ ಭೀಮಃ, ಬ್ರಹ್ಮಾಂಡವೇ ಶೀಳಿ ಹೋಯ್ತೇನೋ ಅಂತ ಹೇಳಿ ಅಷ್ಟು ಧ್ವನಿ ಮಾಡಿದೆ. ಆಗ ಕಂಸನಿಗೆ ಆ ಧ್ವನಿ ಕೇಳಿತು. ಹಾಗಾದರೆ ಇನ್ನ ಮೇಲೆ ನಾನು ಸಾಯುವುದು ನಿಶ್ಚಿತ ಅಂತ ತಾನು ತಿಳಿದುಕೊಂಡಿದ್ದಾನೆ. ಅಷ್ಟರೊಳಗೇನೆ ಮರುದಿವಸ ಅಲ್ಲೇ ಊಟ ಮಾಡಿ ಮಲಗಿದ್ದಾರೆ. ಮರುದಿನ ಬೆಳಿಗ್ಗೆ ಎದ್ದು ನೋಡಿದರೆ ಕಂಸ ಕೃಷ್ಣನನ್ನು ಸಂಹಾರ ಮಾಡಬೇಕು, ಬಲರಾಮನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ದೊಡ್ಡದಾದ ರಂಗಮಂಚ ತಯಾರು ಮಾಡಿದ್ದಾನೆ. ಅದರ ಮುಂಚೆನೇ ಮಹಾದ್ವಾರಕ್ಕೆ ಒಂದು ಕೋಲ್ಯಾಪೀಡ ಅಂತ ದೊಡ್ಡದಾದ ಆನೆ, ಆ ಆನೆಗೂ ಮತ್ತು ಮಾಮತನಿಗೂ ಇಬ್ಬರಿಗೂ ರುದ್ರದೇವರ ವರ ಇದೆ ಅವಧ್ಯರಾಗಬೇಕು ಅಂತ ಹೇಳಿ. ಅದಕ್ಕೆ ಹೆಂಡವನ್ನು ಕುಡಿಸಿದ್ದಾರೆ, ಶರೆಯನ್ನು ಕುಡಿಸಿ ಭಾರಿ ಸೊಕ್ಕಿನಿಂದ ಇರುವಂತೆ, ಭಾರಿ ಶಕ್ತಿ ಬರುವಂತೆ ಅದಕ್ಕೆ ಮಾಡಿದ್ದಾರೆ. ಆಗ ಪರಮಾತ್ಮ ತಾನು ಬಂದಿದ್ದಾನೆ, ಸರಿ ಅಂತ ಹೇಳಿದ, ಸರಿಲಿಲ್ಲ, ಹಾದಿ ಕೊಡಲಿಲ್ಲ. ಆ ಮಾವುತನನ್ನು ಕೊಂದು ಹಾಕಿದ್ದಾನೆ. ಮತ್ತು ಕುವಲಯಾಪೀಠದ ಜೊತೆಗೆ ಸ್ವಲ್ಪ ಹೊತ್ತು ಯುದ್ಧವಾಡಿದಂತೆ ಆಡಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಒಂದು ಹಲ್ಲನ್ನು ಕೃಷ್ಣ, ಒಂದು ಹಲ್ಲನ್ನು ಬಲರಾಮವನ್ನು ತೆಗೆದುಕೊಂಡು ಒಳಗೆ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಚಾಣೂರ ಮುಷ್ಟಿಕ ಅಂತ ಹೇಳಿ ಭಾರಿ ಜಟ್ಟಿಗರು ಮತ್ತು ಸಾದಾ ಜಟ್ಟಿಗರು ಇದ್ದಾರೆ. ಅಷ್ಟೇ ಅಲ್ಲದೇನೆ 20 ಅಕ್ಷೋಹಿಣಿ ಸೈನ್ಯ. ಕೃಷ್ಣ ತಾನು ಮಥುರಾಗೆ ಬಂದಿದ್ದಾನೆ. ಬಂದಾಗ ಹೊಸ ಬಟ್ಟೆಯನ್ನು ಹಾಕಿಕೊಂಡು ತಲೆಯನ್ನು ಮಾಡಿಸಿಕೊಂಡಿದ್ದಾನೆ, ತಲೆಯನ್ನು ಬಳಸಿಕೊಂಡಿದ್ದಾನೆ. ತಲೆಯನ್ನು ಬಳಸಿಕೊಳ್ಳೋದೇನಿದು? ಎಲ್ಲ ಕಡೆಗೆ ಕೃಷ್ಣ ಮಾಡಿದಂತಹ ಏನು ನಮ್ಮ ದಾರಿ ತಪ್ಪುವ ಏನು ನಾಟಕವನ್ನು ಪರಮಾತ್ಮ ಮಾಡಿದ್ದಾನೋ ಆ ಸಮಯದಲ್ಲಿ ಎಲ್ಲ ಕಡೆಗೂ ಶ್ರೀಮದಾಚಾರ್ಯ ಬಂದು ನಿರ್ಣಯ ಕೊಡ್ತಾರೆ. ಕೃಷ್ಣನ ಒಂದೊಂದು ಕೂದಲು ಅಂದ್ರೆ ಕೃಷ್ಣನೇ, ಬೇರೆ ಏನಲ್ಲ. ಗ್ರಾಹ್ಯಾಪಹೇಯ ರಹಿತೈಕ ಚಿದಾತ್ಮ ಸಾಂದ ಸ್ವಾನಂದ ಪೂರ್ಣ ವಪುಷವಪ್ಯಯ ವಪುಹು ಅಪಿ ಅಯಂ ಶೋಷಹೀನಃ. ಪರಮಾತ್ಮನಿಗೆ ಬೆಳೆದ, ಸಣ್ಣವನಾದ, ವೃದ್ಧಿಯಾದ, ರಾಸಗೊಂಡ ಅಂತ ಏನಿಲ್ಲ. ಜ್ಞಾನಾನಂದ ಸ್ವರೂಪನಾದ ಭಗವಂತ ಅಂಥವನು ಪರಮಾತ್ಮ ಕೇವಲ ಲೋಕಾನ್ ವಿಡಂಬನ ರವತ್, ಜನರಿಗೆ ವಿಡಂಬನೆ ಮಾಡೋದಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಿದಾಗ ಹೇಗಿರಬೇಕು ಹಾಗೆ ಮಾಡಬೇಕು ಅಂತ ಮಾಡೋದಷ್ಟೇ ಹೊರತು ಪರಮಾತ್ಮನಿಗೆ ಕೂದಲು ಕತ್ತರಿಸಿಕೊಂಡ, ಚೆಂದಾಗಿ ತಯಾರಾದ ಇವೆಲ್ಲ ಏನಿಲ್ಲ ಪರಮಾತ್ಮನಿಗೆ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಪರಮಾತ್ಮ ಏಕಪ್ರಕಾರ, ಶಾಶ್ವತ ಏಕಪ್ರಕಾರ. ಆದರೂ ಪರಮಾತ್ಮ ಸುಮ್ಮನೆ ಹಾಗೆ ಮಾಡ್ತಾ ಇದ್ದಾನೆ. ಅಲ್ಲಿ ಮಲ್ಲರಿದ್ದಾರೆ. ವೃಕಾಸುರ ಅಂತ ಹೇಳಿ ಅವನ ತಮ್ಮ ಸುನೀತ ಅಂತ ಹೇಳಿ ಅವನನ್ನು ಪರಮಾತ್ಮ ಕೊಂದು ಹಾಕಿದ್ದಾನೆ. 7 ಜನ ಕಂಸನ ತಮ್ಮಂದಿರು, ಅವನನ್ನು ರಂಗಮಂಚದಲ್ಲಿ ಕೊಂದು ಹಾಕಿದ್ದಾನೆ. ಚಾಣೂರನನ್ನ ಕೃಷ್ಣ, ಮುಷ್ಟಿಕನನ್ನ ಬಲರಾಮ ಹಾಕಿ ಗುದ್ದಿ ಅಪ್ಪಳಿಸಿ ಅವನನ್ನು ಗರಗರಗರ ತಿರುಗಿಸಿ ತಳಗೆ ಅಪ್ಪಳಿಸಿ ಕೊಂದು ಹಾಕಿದ್ದಾರೆ. ಆಗ ಉಳಿದವನು ಯಾರಿನ್ನ? ಕಂಸ. ಹಾಗಾಗಿ ಆ ಕಂಸನ ಮೇಲೆ ಪರಮಾತ್ಮ ಹಾರಿ ಬಂದಿದ್ದಾನೆ, ಅಸ್ತವ್ಯಸ್ತಗೊಂಡಿದ್ದಾನೆ. ಕಂಸ ನಡಿಗೆ ಹೋಗಿದ್ದಾನೆ. ಕಂಸನನ್ನ ಕುಟ್ಟಿ ಪರಮಾತ್ಮ ಎಡಗೈಯಿಂದ ಕೂದಲುಗಳನ್ನು ಹಿಡಿದಿದ್ದಾನೆ, ಬಲಗೈಯಿಂದ ತಲೆಗೆ ಕುಟ್ಟಿ ಕಂಸನನ್ನ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಇಷ್ಟು ಪಾಠವಾಗಿತ್ತು. ಇದರ ಮುಂದೆ ಇನ್ನ ಕಥೆ. ಹೀಗೆ 20 ಅಕ್ಷೋಹಿಣಿ ಸೈನ್ಯ ಇದೆ. ಆ ಕಂಸನ ಸಂಹಾರ ಮಾಡೋಕ್ಕಿಂತ ಮುಂಚೆ ಪರಮಾತ್ಮ ಯುದ್ಧ ಮಾಡಬೇಕು ಅಂತ ಹೇಳಿ ದೇವೇಂದ್ರ ಮಾತಲಿ ಸಮೇತನಾದ ರಥವನ್ನು ತಳಗೆ ಕೊಟ್ಟು ಕಳಿಸಿದ್ದಾನೆ ಸೇವೆಗಾಗಿ, ಪರಮಾತ್ಮನಿಗೆ ಸೇವೆಗಾಗಿ. ಅದರ ಮೇಲೆ ನಿಂತು ಪರಮಾತ್ಮ ಸ್ವಯಂ ಸಂದನಂತು ಭಗವಾನ್ ಸ ಮಹೇಂದ್ರ ದತ್ತ ಮಾರುಕ್ಷ್ಯ ಸೂತವರ ಮಾತಲಿ ಸಂಗೃಹೀತಂ. ಮಾತಲಿ ಸಮೇತವಾದ ರಥದ ಮೇಲೆ ಪರಮಾತ್ಮ ಕೂತು ಆ 20 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿ ಪರಮಾತ್ಮ ಆ ಕಂಸನನ್ನ ವಾಮೇನ ಉದ್ಧತ್ಯ ದಕ್ಷಿಣೇನ ಕರೇಣ ಕೇಸ್ಯ,
ಬಲಗೈಯಿಂದ ಕೂದಲುಗಳನ್ನು ಹಿಡಿದು ಬಲಗೈಯಿಂದ ಅವನನ್ನು ಕುಟ್ಟಿ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಎಲ್ಲ ದೇವಾದಿ ದೇವತೆಗಳು ಸಂತೋಷಪಟ್ಟಿದ್ದಾರೆ. ಇನ್ನೊಂದು ವಿಚಿತ್ರ ಏನು ಅಂದರೆ, ಕಂಸ ಸೋದರ ಮಾವ ಹೌದಲ್ಪ. ಕಂಸ ಏನಾಗಬೇಕು ಕೃಷ್ಣನಿಗೆ? ಸೋದರ ಮಾವ. ಕಂಸ ಇವನು ಇಂಥ ದೈತ್ಯ ಕಾಲನೇಮಿ, ಅವನು ಕೃಷ್ಣನ ಸಹೋದರ ಮಾವ ಆಗಬೇಕು ಅಂತಂದ್ರೆ ಹೇಗೆ ಸಾಧ್ಯವಾಯಿತು? ಶ್ರೀಮದಾಚಾರ್ಯನೇ ಕೊಡ್ತಾರೆ, ವಾಯುದೇವರ ಆವೇಶ ಇತ್ತು ಅವನಲ್ಲಿ. ದೇಹೇತು ಯೋ ಅಭವದಮುಷ್ಯ ರಮೇಶ ಬಂಧುರು ವಾಯುಸ್ಯ ಕೃಷ್ಣತನು ಮಾಶ್ರಯದಾನ್ಯ ಪಾಪಂ. ಮತ್ತು ಭೃಗು ಋಷಿಗಳ ಆವೇಶ ಇತ್ತು. ಭೃಗು ಋಷಿಗಳು ಇದ್ದರು, ವಾಯುದೇವರ ಆವೇಶ ಇತ್ತು. ಆ ಕಾರಣಕ್ಕಾಗಿ ಕಂಸ ಇವನು ಕೃಷ್ಣನ ಸೋದರ ಮಾವ ಆಗುವ ಸೌಭಾಗ್ಯ ಇತ್ತು ಅವನಿಗೆ. ಇಲ್ಲದಿದ್ದರೆ ಅವನ್ಯಾಕಾಗ್ತಾನೆ? ಕೃಷ್ಣ ಶ್ರೀಮದಾಚಾರ್ಯ ತಿಳಿಸ್ತಾರೆ, ದೇಹೇತು ಯೋ ಅಬೌದಮುಷ್ಯ ರಮೇಶ ಬಂಧುರು ವಾಯುಸ್ಯ ಕೃಷ್ಣತನು ಆಶ್ರಯದಾನ್ಯ ಪಾಪಂ ದೈತ್ಯಂ ಚ ಕರ್ತ ಹರಿರತ್ರ ಶರೀರ ಸಂಸ್ಥಂ. ಅವನ ಶರೀರದಲ್ಲಿ ಇದ್ದ ಯಾರು ಕಾಲನೇಮಿ ಇದ್ದಾನೋ ಆ ಕಾಲನೇಮಿಯನ್ನು ಸಂಹಾರ ಮಾಡಿದ್ದಾನೆ. ಆ ಕಾಲನೇಮಿ ತಾನು ಅಂಧಂತಮಸ್ಸಿಗೆ ಹೋಗಿದ್ದಾನೆ. ಇಲ್ಲಿ ಒಂದು ಮಹತ್ವದ ವಿಚಾರವನ್ನು ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಯಾರು ಪರಮಾತ್ಮನನ್ನು ದ್ವೇಷ ಮಾಡುತ್ತಾರೋ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ. ದ್ವೇಷಾತ್ಸಹ ಸರ್ವಜಗದೇಕ ಗುರೋ ಸ್ವಕೀಯೈ ಪೂರ್ವಂ ಪ್ರಪಾಪಿತ ಜನೈ ಸಹಿತ ಸಮಸ್ತೈ ಧಾತ್ರ್ಯಾದಿಭಿ. ಪೂತನ ಮೊದಲ ಮಾಡಿಕೊಂಡು ಮೊಟ್ಟ ಮೊದಲು ಕೃಷ್ಣ ಸಂಹಾರ ಮಾಡಿದ್ಯಾರನ್ನ? ಪೂತನ. ಆ ಪೂತನ ಮೊದಲ ಮಾಡಿಕೊಂಡು ಕಂಸನವರೆಗೆ ಯಾರ್ಯಾರಿದ್ರು ಎಲ್ಲ ಅಸುರನ್ನ ಕಂಸ ಕಳಿಸಿದ್ನೋ ಆ ಎಲ್ಲ ಅಸುರರು ಮತ್ತು ಸ್ವಯಂ ಕಂಸ ಇವರೆಲ್ಲರೂ ಕೂಡ ಕೃಷ್ಣನನ್ನು ದ್ವೇಷ ಮಾಡಿದವರೇ. ಹಾಗಾಗಿ ಎಲ್ಲರೂ ಸಾಲ ಸಾಲಾಗಿ ಪಾಳಿಯಲ್ಲಿ ನಿಂತು ಅಂಧಂತಮಸ್ಸಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕಾಯಿತು? ಕೃಷ್ಣನನ್ನು ದ್ವೇಷ ಮಾಡಿದ್ದಕ್ಕಾಗಿ. ಅವನು ಯಾರವನು? ಜಗದ್ಗುರು ಪರಮಾತ್ಮ. ಸ್ವಕೈ ಪೂರ್ವಂ ಪ್ರಮಾದಿತ ಜನೈ ಸಹಿತ ಸಮಸ್ತೈ ಧಾತ್ರ್ಯಾದಿಭಿ ಪ್ರತೀಯೋ ಕುಮತಿಸ್ತಮೋಂಧಮನ್ಯೇಪಿ ಚೈವಂ ಉಪಯಾಂತಿ ಹರಾವ ಭಕ್ತಃ. ಹಾಗಾಗಿ ನಿತ್ಯ ಆ ತಮಸ್ಸಿನ ಸ್ವರೂಪವನ್ನು ಹೇಳ್ತಾರೆ. ನಿತ್ಯದಲ್ಲಿಯೂ ದುಃಖನೇ ತಮಸ್ಸಿನಲ್ಲಿ ನಿತ್ಯದಲ್ಲಿಯೂ ದುಃಖನೇ ಅಖಂಡವಾಗಿ. ನಿತ್ಯಾದಿ ದುಃಖಮನಿವೃತ್ತ ಸುಖವ್ಯಭೇದಂ ಅಂಧಂ ತಮೋ ನಿಯತಮೇತಿ ಹರಾವ ಭಕ್ತಃ ಭಕ್ತೋಪಿ ಕಂಜಜಗಿರೀಶ ಮುಖೈ ಶೂ ಸರ್ವಧರ್ಮಾಣವೋಪಿ ನಿಖಿಲ ಗಮ ನಿರ್ಣಯೇನ. ಹಾಗಾಗಿ ಯಾರು ಪರಮಾತ್ಮನನ್ನು ದ್ವೇಷ ಮಾಡ್ತಾರೆ, ಪರಮಾತ್ಮನನ್ನು ನಿಂದ ಮಾಡ್ತಾರೆ ನೋಡ್ರಿ, ಅವರಿಗೆ ಅಂಧಂತಮಸ್ಸಾಗ್ತದೆ. ಯಾರು ಪರಮಾತ್ಮನ ಮೇಲೆ ಭಕ್ತಿ ಮಾಡ್ತಾರೆ ಅವರಿಗೆ ಮುಕ್ತಿಯಾಗ್ತದೆ. ಹೀಗೆ ಯಾರು ತಿಳಿದುಕೊಳ್ಳುತ್ತಾರೋ ಭಕ್ತೋಪಿ ಕಂಜಜಗಿರೀಶ ಮುಖೇಶು ಸರ್ವ ಧರ್ಮಾಣವೋತಿ ನಿಖಿಲಾಗಮ ನಿರ್ಣಯೇನ. ಇದೆಲ್ಲ ಆಗಮಗಳಲ್ಲಿ ನಿರ್ಣೀತವಾದ ವಿಷಯ ಇದು. ಹಾಗಾಗಲೇನೆ ದೇವರನ್ನ ಆರಾಧನೆ ಮಾಡುವ ದೇವರ ಭಕ್ತರನ್ನ ಎಂದೂ ನಿಂದ ಮಾಡಬಾರದು. ಅನೇಕ ಕಡೆಗೆ ಅನೇಕ ಶಾಸ್ತ್ರಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಬಂದ ವಿಷಯ. ದೇವರನ್ನಲ್ಲ, ದೇವರ ಭಕ್ತರನ್ನಲ್ಲ, ದೇವರ ಭಕ್ತರನ್ನೂ ನಿಂದೆ ಮಾಡಬಾರದು. ಯಾಕೆ? ಇವತ್ತು ನಮಗೊಂದು ರೂಪದ ಮದವೋ, ಐಶ್ವರ್ಯದ ಮದವೋ, ಅಧಿಕಾರದ ಮದವೋ, ಯಾವುದೋ ಒಂದು ಸೊಕ್ಕಿನಿಂದ ಅಹಂಕಾರದಿಂದ ನಾವು ದೇವರನ್ನ ಬೇಡ, ದೇವರ ಭಕ್ತರನ್ನ ನಿಂದ ಮಾಡಿದರೂ ನಮಗೆ ಆ ಅಪಚಾರದಿಂದ ಎಷ್ಟು ಅನಾಹುತವಾಗ್ತದೆ ಅಂತನ್ಲಿಕ್ಕೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ನಾವು ಸಮಸ್ಯೆಗೆ ಒಳಗಾಗ್ತೇವೆ. ಹಾಗಾಗಿ ಎಂದೂ ಕೂಡ ದೇವರ ಭಕ್ತರನ್ನ ನಿಂದೆ ಮಾಡಬಾರದು. ಸ್ತೋತ್ರ ಮಾಡಲು ಆಗದೇ ಇದ್ದರೆ ಸುಮ್ಮನಿರ್ಬೇಕು. ನಮಗೆ ಮೆಚ್ಚಿಗೆ ಆಯ್ತಲ್ಲ ಸ್ತೋತ್ರ ಮಾಡೋದು, ಆಗಲಿಲ್ಲಲ್ಲ ಉದಾಸೀನವಾಗಿರ್ಬೇಕು. ನಿಂದೆ ಮಾತ್ರ ಸರ್ವತ್ರ ಮಾಡಬಾರದು. ಶಾಸ್ತ್ರ ಇದೂ ಹೇಳುತ್ತದೆ. ಎಲ್ಲಿ ಗುಣಗಳು, ಎಲ್ಲಿ ಆದರ್ಶವಾದ ಗುಣಗಳಿವೆಯೋ ಅವನ್ನು ನೋಡಿ ಮೆಚ್ಚಿ ಆರಾಧಿಸಬೇಕು. ಒಳ್ಳೆಯದಾಯಿತು, ಸಂತೋಷ ಪಡಬೇಕು. ಅದಾಗಲಿಲ್ಲ ದ್ವೇಷ ಅಂತೂ ಸರ್ವಥ ಮಾಡಬಾರ್ದು. ದ್ವೇಷ ಮಾಡಿದೀವಿ ಅಂತ ಆದರೆ ನಮಗೆ ಅಂಧಂತಮಸ್ಸಾಗ್ತದೆ.
ಅಂಧನ್ ತಮಸ್ಸು ಅಂದ್ರೇನು? ಯಾವುದೋ ಒಂದು ಊರಿಗೆ ಹೋಗಿ ಬಂದಂತೆಯಾ, ನರಕ ಸ್ವರ್ಗಕ್ಕೆ ಹೋಗಿ ಬಂದಂತೆ ಅಲ್ಲ. ಒಮ್ಮೆ ಹೋದರೆ ಮತ್ತೆ ಪುನರಾವೃತ್ತಿ, ಅದನ್ನೇ ಹೇಳ್ತಾರೆ, ಅದನ್ನೇ ಹೇಳ್ತದೆ ಶಾಸ್ತ್ರ. ನಿತ್ಯಾತಿ ದುಃಖಂ ಅನಿವೃತ್ತಿ ಸುಖವ್ಯಪೇತಂ. ಅಲ್ಲಿಂದ ಹೋದರೆ ತಿರುಗಿ ಬರದೇ ಇದ್ದ ಊರು ಅದು. ಒಮ್ಮೆ ಹೋದ ಅಂದರೆ ಮನುಷ್ಯ ಮುಗೀತು. ತಮೋ ನಿಯತಮೇತಿ ಹರಾವ ಭಕ್ತ ಭಕ್ತೋಪಿ ಕಂಜಜ ಗಿರೀಶ ಮುಖೇಶು ಸರ್ವಧರ್ಮ. ಆದರೆ ಪರಮಾತ್ಮನ ಭಕ್ತರಾದವರು ಯಾರು? ಬ್ರಹ್ಮ, ರುದ್ರ ಇವರೇ ಮೊದಲಾದಂತಹ ಸಕಲ ದೇವತೆಗಳು ಪರಮಾತ್ಮನಲ್ಲಿ ಭಕ್ತಿ ಮಾಡವರು. ಆ ಭಕ್ತಿ ಮಾಡಿದವರು ಮೋಕ್ಷಕ್ಕೆ ಹೋಗ್ತಾರೆ. ರುದ್ರಾದಿ ಸಮಸ್ತ ಪ್ರಪಂಚ ಮತ್ತು ಸೃಷ್ಟಿ ಸ್ಥಿತಿ ಸಂಹಾರ ಅದನ್ನೇ ಹೇಳ್ತಾರೆ ನೋಡ್ರಿ. ಯೋ ವೇತ್ತಿ ನಿಶ್ಚಿತ ಮತಿ ಹರಿಂ ಅಬ್ಜದೇಶ ಪೂರ್ವಾಖಿಲಸ್ಯ ಜಗತ ಸಕಲೇಪಿ ಕಾಲೇ ಸೃಷ್ಟಿಸ್ಥಿತಿ ಪ್ರಲಯ ಮೋಕ್ಷದ ಆತ್ಮತಂತ್ರಂ ಲಕ್ಷ್ಮ್ಯಾಪಿ ಈಶಮತಿ ಭಕ್ತಿಯುತಸ್ಸ ಮುಚ್ಚೇ. ಯಾರು ಹೀಗೆ ತಿಳಿತಾರೋ ಅವರಿಗೆ ಮಾತ್ರ ಮುಕ್ತಿ. ಏನು ತಿಳಿತಾರೆ? ಬ್ರಹ್ಮಾದಿ ಸಮಸ್ತ ಪ್ರಪಂಚ ಮತ್ತು ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳು ಮತ್ತು ಲಕ್ಷ್ಮೀದೇವಿ, ಯಾವ ಸ್ವತಂತ್ರನಾದ ಪರಮಾತ್ಮನ ಅಧೀನರಾಗಿದ್ದಾರೋ ಸಮಸ್ತ ಪ್ರಪಂಚ, ಲಕ್ಷ್ಮೀದೇವಿ ಮೊದಲ ಮಾಡಿಕೊಂಡು ಬ್ರಹ್ಮಾದಿ ದೇವತೆಗಳು, ಅಂಥ ಪರಮಾತ್ಮನ ದಯೆಯಿಂದಲೇನೆ ಇವರಿಗೆ ಮುಕ್ತಿಯಾಗ್ತದೆ. ಆ ಕಾರಣಕ್ಕಾಗಿ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಹೀಗೆ ತಿಳಿದವನಿಗೇನೆ ಮೋಕ್ಷ ಪಡೆಯಲು ಸಾಧ್ಯ, ಇಲ್ಲದೇ ಇದ್ದರೆ ಸರ್ವಥಾ ಸಾಧ್ಯವಿಲ್ಲ. ಅಂದರೆ ಏನರ್ಥ? ಪರಮಾತ್ಮ ಸ್ವತಂತ್ರ. ಪರಮಾತ್ಮನ ಹೊರತುಪಡಿದು ಸಕಲ ಲಕ್ಷ್ಮೀದೇವಿ ಮೊದಲು ಮಾಡಿಕೊಂಡು ಸಕಲ ಜೀವರಾಶಿಗಳು ಅಸ್ವತಂತ್ರ ತಮರು. ಸತ್ತಾಪ್ರತೀತಿ ಪ್ರವೃತ್ತಿಗಳು ಯಾರ ಪರಮಾತ್ಮನ ಅಧೀನವಾಗಿ ನಡೀತದೋ ಅಂಥ ಪರಮಾತ್ಮ ಸ್ವತಂತ್ರನಾದ ವ್ಯಕ್ತಿ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಇದೇ ಸಕಲ ಶಾಸ್ತ್ರದ ಮತಿದಾರ್ಥ. ಹೀಗೆ ನಾವು ಅರ್ಥ ಮಾಡಿಕೊಳ್ಳಿಲ್ಲ ಅಂತಾದರೆ ವಿರುದ್ಧವಾಗಿ ತಿಳಿದ್ರಂತೂ ಅನ್ನನ್ ತಮಸ್ಸೆ. ಹೀಗೆ ನಾವು ತಿಳಿಲ್ಲ ಅಂದರೆ ಮುಕ್ತಿನೇ ಇಲ್ಲ ನಮಗೆ. ಸತಚಿತ ಆನಂದ ಆತ್ಮ ಅಂತನೂ 4 ಗುಣಗಳು ನೀವು ತತ್ವಪ್ರಕಾಶಿಕ ಓದಬೇಕಾದಾಗ ಕೇಳಿದ್ದೀರಿ. ಆತ್ಮ ಅಂದರೆ ಸ್ವಾಮಿ. ಸ್ವಾಮಿ ಅಂದ್ರೇನು? ಸ್ವತಂತ್ರನಾದ ವ್ಯಕ್ತಿ ಸ್ವಾಮಿ. ನಮ್ಮ ಸ್ವಾಮಿ ದೇವರು ಅಂದ್ರೇನರ್ಥ? ನಮ್ಮ ಸತ್ತಾಪ್ರತೀತಿ ಪ್ರವೃತ್ತಿಗಳು ನಮ್ಮ ಸತ್ತಾಪ್ರತೀತಿ ಪ್ರವೃತ್ತಿಗಳೆಲ್ಲ ಅವರ ಅಧೀನ ಅಂತ ಅರ್ಥ. ಅಂದಾಗಲೇ ಸ್ವಾಮಿ ಆಗ್ಬೇಕಲ್ಲ ಅವರು. ಇವ ದಾಸ ಅಂದ್ರೆ ಏನು? ಇವ ಶಿಷ್ಯ ಅಂದ್ರೆ ಏನು? ಶಿಷ್ಯ ದಾಸ ಅಂತಂದ್ರೆ ಏನು? ಗುರುಗಳ ಅಧೀನ ಅಂತ ಅರ್ಥ. ಗುರುಗಳು ಹೇಗೆ ಹೇಳ್ತಾರೆ? ಪೂರ್ಣ ಇವನ ಸ್ವಾಧೀನ, ಗುರುಗಳ ಸ್ವಾಧೀನನಾಗಿದ್ದಾನೆ ಅಂತ ಅರ್ಥ. ಹಾಗೆ ದೇವರ ಸ್ವಾಧೀನನಾಗಿದ್ದಾನೆ ಅಂತ ಸಮಸ್ತ ಪ್ರಪಂಚ, ಲಕ್ಷ್ಮೀದೇವಿ ಮೊದಲು ಮಾಡಿಕೊಂಡು ಸಮಸ್ತ ಪ್ರಪಂಚ ಇದು ಪರಮಾತ್ಮನ ಸ್ವಾಧೀನ ಅಂತೇ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಸ್ವತಂತ್ರ ಅಂತೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದಾಗಲೇ ನಮಗೆ ಮುಕ್ತಿ ಇದೆ. ಅದನ್ನೇ ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ. ಯೋ ವೇತ್ತಿ ನಿಶ್ಚಿತಂ ಅತಿ ಹರಿಂ ಅಬ್ಜಜೇಶ ಪೂರ್ವಾಖಿಲಸ್ಯ ಜಗದ ಸಕಲೇಪಿ ಕಾಲೇ ಸೃಷ್ಟಿಸ್ಥಿತಿ ಪ್ರಲಯ ಮೋಕ್ಷದ ಆತ್ಮತಂತ್ರಂ ಲಕ್ಷ್ಮ್ಯಾಪಿ ಈಶಮತಿ ಭಕ್ತಿಯುತ ಸಮುಚ್ಚೇ. ತಸ್ಮಾತ್ ಈ ಎಲ್ಲ ಕಾರಣವಿರೋದರಿಂದ ಅನಂತ ಗುಣ ಪೂರ್ಣ ಮಮಂ ರಮೇಶಂ ನಿಶ್ಚಿತ್ಯ ದೋಷರಹಿತ ಪರಯೇವ ಭಕ್ತ್ಯ. ಏನು ಶಬ್ದಗಳಿವೆ ನೋಡ್ರಿ. ಪರಮಾತ್ಮನ ಆ ಗುಣಗಳನ್ನು, ಪರಮಾತ್ಮನ ಆ ಸ್ತೋತ್ರವನ್ನು ಕೇಳ್ತಾ ಹೇಳ್ತಾ 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 ಶ್ರೀಮದಾಚಾರ್ಯ ಹೆಕ್ಕಿ ವರ್ಣನೆ ಮಾಡ್ತಾರೆ. ಮೈ ಬಿಚ್ಚಿ ಮನಸ್ಸು ಬಿಚ್ಚಿ ರೋಮಾಂಚನ ಆಗುವಂತೆ ದೇವರನ್ನ ಕೊಂಡಾಡ್ತಾರೆ ಶ್ರೀಮದಾಚಾರ್ಯ. ಬೇರೆ ಎಲ್ಲ ಸಮಯದಲ್ಲಿ 2 ಶಬ್ದ 4 ಶಬ್ದ ಅರ್ಧ ಶ್ಲೋಕ 1 ಶ್ಲೋಕ ಒಳಗೆ ಎಲ್ಲ ಮುಗಿಸಿಬಿಡ್ತಾರೆ. ದೇವರು ಅಂತ ಬಂದ ಅಂದರೆ ಮುಗಿತ್ತು. ಅವರೆಲ್ಲ ಮರೆತು ಬಿಡ್ತಾರೆ. ನಾನು ಭಾಷ್ಯಕಾರ, ನಾನು ಸ್ವಲ್ಪ ಮಾತಾಡಬೇಕು, ಇವೆಲ್ಲ ಲೆಕ್ಕಕ್ಕಿಲ್ಲ ಅವರಿಗೆ. ದೇವರು ಬಂದಾದ್ರೆ ಮುಗಿದೋಯ್ತು. ಹೇಗೆ ಹೋಳಿಗೆ ಬಂತು ಅಂದ್ರೆ 1 ಹೋಳಿಗೆ ಹಾಕೋದಿಲ್ಲ, 3-4 ಹೋಳಿಗೆ ಶುಗರ್ ಇರಲಿ ಬಿಡಲಿ. ತಿಂದಂತೆ ದೇವರು ಬಂದ ಅಂದರೆ ಶುಗರ್ ಜಾಸ್ತಿ ಆಗಿಬಿಡ್ತದೆ. ಶ್ರೀಮದಾಚಾರ್ಯ ಶುಗರ್ ಇಲ್ಲ ಹೇಳೋ ತಾತ್ಪರ್ಯ, ನಮಗೆ ಎಷ್ಟೇ ಸಮಸ್ಯೆ ಇದ್ದರೂ ಸೇರುವ ಪದಾರ್ಥಗಳು ನಮಗೆ ಬಂದಾಗ ನಾವು ಅದನ್ನು ಏನೂ ಲೆಕ್ಕ ಮಾಡದೆ ತಿಂತೀವಲ್ಲ,
ಏನು ಸಮಸ್ಯೆಗಳನ್ನು ಲೆಕ್ಕ ಮಾಡದೆ ತಿಂತೀವಲ್ಲ, ಹಾಗೆ ಶ್ರೀಮದಾಚಾರ್ಯರಿಗೆ ಯಾವ ಸಮಸ್ಯೆ ಇಲ್ಲ. ಎಷ್ಟೇ ಸಮಸ್ಯೆ ಇದ್ದರೂ ದೇವರು ಬಂದ ಅಂದರೆ ಏನರ್ಥ? ಬ್ಯುಸಿ ಶೆಡ್ಯೂಲ್ ಇದ್ದರು, ಯಾವುದೇ ಅವರು ಮತ್ತು ಕಾರ್ಯಗಳಲ್ಲಿ ತೊಡಗಿದ್ದರು, ಬೇರೆ ಕಥೆಗಳಲ್ಲಿ ಬ್ಯುಸಿ ಇದ್ದರು, ಏನೇ ಸಮಸ್ಯೆ ಇರಲಿ, ದೇವರು ಬಂದ ಅಂತಂದರೆ ಎಲ್ಲವನ್ನು ತೊರೆದಿಟ್ಟು ದೇವರನ್ನು ಸ್ತೋತ್ರ ಮಾಡ್ತಾರೆ. ಹಿಗ್ಗಿ ಇದು ಶ್ರೀಮದಾಚಾರ್ಯ ಮಾಡುವುದು ನೀವು ಮಾಡ್ರಿ ಅಂತ ತಿಳಿಸ್ಕೊಡ್ತಾರೆ. ದೇವರು ಬಂದ ಅಂದರೆ ಸ್ತೋತ್ರ ಮಾಡ್ತಾರೆ. ಹೇಗಿದೆ ನೋಡ್ರಿ. ತಸ್ಮಾದನಂತ ಗುಣಪೂರ್ಣಮಂ ರಮೇಶಂ ನಿಶ್ಚಿತ್ಯ ದೋಷರಹಿತಂ ಪರಯೇವ ಭಕ್ತ್ಯ. ಆದ ಕಾರಣದಿಂದ ಅನಂತ ಗುಣಪೂರ್ಣನಾದ ರಮ ಲಕ್ಷ್ಮೀದೇವಿಗೂ ಈಶನಾದ ಸಕಲ ದೋಷಗಳಿಂದ ದೂರನಾದ ಅಂಥ ಪರಮಾತ್ಮನನ್ನ ಭಕ್ತಿಯಿಂದ ಸ್ತೋತ್ರ ಮಾಡಿ ಮತ್ತು ಹೀಗೆಲ್ಲ ವಿಜ್ಞಾಯ ತಿಳಿದುಕೊಂಡು ದೇವತಗಣಾಂಶ ಯಥಾಕ್ರಮಣ, ಇದೇ ತಾರತಮ್ಯ. ದೇವರು ಲಕ್ಷ್ಮೀದೇವಿ ಬ್ರಹ್ಮ ಸರಸ್ವತಿ ವಾಯು ಈ ಏನು ತಾರತಮ್ಯ ಇದೆಯೋ, ಈ ತಾರತಮ್ಯದಿಂದ ದೇವತ ಗಣಾಂಶ ಯಥಾಕ್ರಮೇಣ ಭಕ್ತ್ಯ. ವಿಚಿತ್ರ ಇದೆ, ಸ್ವಲ್ಪ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಇದೆ. ಯಾರಲ್ಲಿ ಎಷ್ಟು ಭಕ್ತಿ ಮಾಡಬೇಕು, ಯಾರಿಗೆ ಎಷ್ಟು ಸ್ತೋತ್ರ ಮಾಡಬೇಕು, ಯಾರನ್ನ ಎಷ್ಟು ಹಿಗ್ಗಿಸಬೇಕು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೇ ಬೇಕು. ತಾರತಮ್ಯವಾಗಿ ಗುರುಗಳನ್ನು ಸ್ವಲ್ಪ ಸ್ತೋತ್ರ ಮಾಡೋದು, ಹಣ ಕೊಟ್ಟವರನ್ನು ಬಹಳ ಸ್ತೋತ್ರ ಮಾಡೋದು, ಹೀಗೆ ಮಾಡ್ತಕ್ಕದ್ದಲ್ಲ. ಲಕ್ಷ್ಮೀದೇವಿ ಕೆಲವರು ವಿಚಿತ್ರ, ಲಕ್ಷ್ಮೀದೇವಿಯನ್ನು ಭಯಂಕರ ಸ್ತೋತ್ರ ಮಾಡ್ತಾರೆ, ದೇವರನ್ನು ಸ್ತೋತ್ರ ಮಾಡೋದಿಲ್ಲ, ಹಾಗೂ ಮಾಡ್ತಕ್ಕದ್ದಲ್ಲ. ರುದ್ರದೇವರನ್ನ ಅತಿ ವಿಪರೀತವಾಗಿ ಸ್ತೋತ್ರ ಮಾಡೋದು, ದೇವರನ್ನ ಸ್ತೋತ್ರವೇ ಮಾಡುವುದಿಲ್ಲ, ಅಥವಾ ದೇವರನ್ನ ಸ್ತೋತ್ರ ಮಾಡಿ ರುದ್ರದೇವರನ್ನು ಸ್ತೋತ್ರ ಮಾಡುವುದೇ ಇಲ್ಲ, ಹಾಗೂ ಮಾಡಬಾರದು. ರುದ್ರದೇವರನ್ನ ಅವರ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ರುದ್ರದೇವರು ಅವರ ಏನು ಎಷ್ಟು ಸ್ತೋತ್ರ ಮಾಡಬೇಕು ಅಷ್ಟು ಸ್ತೋತ್ರ ಮಾಡಲೇಬೇಕು. ಲಕ್ಷ್ಮೀದೇವಿಗೆ ಎಷ್ಟು ಸ್ತೋತ್ರ ಮಾಡಬೇಕು ಅಷ್ಟು ಸ್ತೋತ್ರ ಮಾಡಲಿಕ್ಕೆ ಬೇಕು. ಬ್ರಹ್ಮವಾಯುಗಳಿಗೆ ಎಷ್ಟು ಸ್ತೋತ್ರ ಮಾಡಬೇಕು ಅಷ್ಟು ಸ್ತೋತ್ರ ಮಾಡಲಿಕ್ಕೆ ಬೇಕು. ಅವರ ಗುಣಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕು, ಅವರನ್ನು ಆರಾಧನೆ ಮಾಡಲಿಕ್ಕೆ ಬೇಕು, ಅವರ ಪೂಜಾದಿಗಳನ್ನು ಮಾಡಲೇಬೇಕು. ದೇವರಿಗೆ ಎಷ್ಟು ಮಾಡಬೇಕು ಅಷ್ಟು ಮಾಡಲೇಬೇಕು. ಇದೇ ನಮ್ಮ ಸಿದ್ಧಾಂತ, ಇದೇ ನಮ್ಮ ತಾರತಮ್ಯ. ಸಣ್ಣವರಿಗೆ ಬಹಳ ಮಾಡುವುದು, ದೊಡ್ಡವರಿಗೆ ಕಮ್ಮಿ ಮಾಡುವುದು ಎಂದು ಮಾಡುವುದು. ಎಲ್ಲ ಕಡೆಗೆ ಯಥಾಕ್ರಮ ಅದನ್ನೇ ಹೇಳ್ತಾರೆ ನೋಡ್ರಿ ಶ್ರೀಮದಾಚಾರ್ಯರು. ವಿಜ್ಞಾಯ ದೇವತಗಣಾಂಶ ಯಥಾಕ್ರಮೇಣ ಭಕ್ತ್ಯಾ ಹರೇ ರೀತಿ ಸದೈವ ಭಜೇತ ಧೀರ. ಹೀಗೆ ಆ ಕಂಸ ಇಂಥ ಅದ್ಭುತವಾದ ವ್ಯಕ್ತಿತ್ವವನ್ನು ಪಡೆದ ಭಗವಂತನಿಂದ ಇಂಥ ದುಷ್ಟನಾದ ಕಾಲನೇಮಿಯ ಸಂಹಾರವಾಯಿತು ಅಂತ ಹೇಳಿ ನಿಹಿತ್ಯ ಕಂಸ ಮೋಜಸ ವಿಧಾತೃ ಶಂಭುಪೂರ್ವಕೈಸ್ತು ಪ್ರಸೂನ ವರ್ಷಿಭಿರ್ಮಮೋದ ಕೇಶಬೋಧಿಕಂ. ಸಂತೋಷಪಟ್ಟು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಕೃಷ್ಣನ ಮೇಲೆ. ಸದೈವ ಮೋದ ರೂಪಿಣೋ ಮುದೋಕ್ತಿ ರಸ್ಯ ಲೌಕಿಕಿ ಯಥೋದಯೋ ರವೇ ಭವೇತ್ ಸದೋದಿತಸ್ಯ ಲೌಕಿಕ. ಅನಂತ ಗುಣಪೂರ್ಣನಾದ ಭಗವಂತ, ಸದಾ ಆನಂದಮಯನಾದ ಭಗವಂತ ಸಂತೋಷಪಟ್ಟಂತೆ ತೋರಿಸ್ತಾ ಇದ್ದ. ಇಷ್ಟು ದಿವಸ ಸಂತೋಷವಿದ್ದಿದ್ದಿಲ್ಲ, ಈಗ ಸಂತೋಷವಾಯಿತು ಅಂತ ಇಲ್ಲ ದೇವರಿಗೆ. ಸದಾ ಕಾಲದಲ್ಲಿ ಈಗ ಜಿಲೇಬಿನೋ ಉದ್ದಿನ ವಡಾನೋ ಬಟಾಟಿ ಬೋಂಡನೋ ಇನ್ಯಾವ್ದು ರೂಪಾಯಿ ಪೂರೆ ಶ್ರೀಖಂಡನೋ ಯಾವುದೋ ಒಂದು ನಾವು ತಿಂದಿಲ್ಲ, ನಿನ್ನೆ ತಿಂದೇವೆ. ನಿನ್ನೆ ತಿಂದು ಸಂತೋಷಪಟ್ಟು ಮುಗಿದಾಗಿದೆ, ಇವತ್ತು ತಿಂದಿಲ್ಲ, ಇವತ್ತು ರಾತ್ರಿ ದಶಮಿ ಅಂತ ಏನೋ ಒಂದು ಮಾಡ್ಲಿಕ್ಕಿರ್ತಾರಪ್ಪ ವಿಶೇಷ. ಅದನ್ನು ನಾವಿನ್ನ ತಿಂದಿಲ್ಲ. ತಿಂದ ಮೇಲೆ ನಮಗೆ ಸಂತೋಷವಾಗುವುದಿದೆ, ತಿಂದ್ವಿ ಸಂತೋಷ ಆಯಿತು ಅಂದರೆ ಏನಾಯಿತು? ಸಂತೋಷ ಇದ್ದಿದ್ದಿಲ್ಲ, ಸಂತೋಷ ಆಯಿತು. ಹಾಗೆ ದೇವರಿಗೆ ಕಂಸನನ್ನು ಸಂಹಾರ ಮಾಡಿದ್ದಿಲ್ಲ, ಹಾಗಾಗಿ ಕಂಸನನ್ನು ಸಂಹಾರ ಮಾಡಿದ. ಕಂಸನನ್ನು ಸಂಹಾರ ಮಾಡೋಕ್ಕಿಂತ ಮುಂಚೆ ಕಂಸನನ್ನು ಸಂಹಾರ ಮಾಡಿದ ಸಂತೋಷ ಇದ್ದಿದ್ದಿಲ್ಲ, ಈಗ ಸಂತೋಷವಾಯಿತು ಅಂತಿಲ್ಲ ದೇವರಿಗೆ. ಅನಾದಿ ಕಾಲದಿಂದಲೂ ಕಂಸನಂತ ದುಷ್ಟರನ್ನ ಅಥವಾ ಕಂಸನನ್ನೇ ಸಂಹಾರ ಮಾಡ್ತಾನೆ ಬಂದಿದ್ದಾನೆ. ಅನಂತ ಕಾಲನೇಮಿಗಳಿದ್ದಾರೆ, ಅನಂತ ವಿಪ್ರಚಿತ್ತಿಗಳಿದ್ದಾರೆ, ಅನಂತ ಕಲಿಗಳಿದ್ದಾರೆ. ಅವ್ರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡ್ತಾನೆ ಬಂದಿದ್ದಾನೆ. ಯಾವಾಗ ಅವತಾರ ಮಾಡಿದ್ದಾಗ ಸಂತೋಷವಾಗ್ತದ ದೇವರಿಗೆ? ಇಲ್ಲ. ಮತ್ತೆ ಹೇಗೆ? ಏಕಪ್ರಕಾರ ಇರ್ತಾನೆ. ಆವಾಗ ಆ ಸಂತೋಷವನ್ನು ಅಭಿವ್ಯಕ್ತಿ ಮಾಡ್ತಾನೆ. ಹೇಗೆ? ಎಲ್ಲ ಕಡೆಗೂ ಭಗವಂತ ಬಹಳ ಮಹತ್ವದ ವಿಷಯ, ಬಹಳ ಮಹತ್ವದ ವಿಷಯ.
ದೇವರಿಗೆ ಸಂತೋಷವಾಗ್ತದ? ಆಗೋದಿಲ್ಲ. ಅಭಿವ್ಯಕ್ತಿ ತೋರಿಸ್ತಾನೆ ಪರಮಾತ್ಮ. ಹೇಗೆ? ಎಲ್ಲ ಕಡೆಗೆ ದೇವರಿದ್ದಾನೋ ಇಲ್ಲೋ? ಇದ್ದಾನೆ. ಮತ್ತು ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ? ಮತ್ತು ಕಣ್ಣ ಇಲ್ಲಿ ಅಭಿವ್ಯಕ್ತಿಗೊಂಡ ಕಂಡ. ನರಸಿಂಹರೂಪಿಯಾದ ಪರಮಾತ್ಮ ಸ್ತಂಭದಿಂದ ಪ್ರಾದುರ್ಭಾವನಾದ ಅಂದರೆ ಬೇರೆ ಸ್ತಂಭದಲ್ಲಿ ಇದ್ದಿದ್ದಿಲ್ವಾ? ಕಿಟಕಿಯಲ್ಲಿ ಇದ್ದಿಲ್ವಾ? ಬಾಗ್ಲದಲ್ಲಿ ಇದ್ದಿದ್ದಿಲ್ಲ? ಮನುಷ್ಯರಲ್ಲಿ ಇಲ್ವಾ? ಇದ್ದಾನೆ. ಅಲ್ಲಿ ಪ್ರಾದುರ್ಭೂತನಾದ, ಅಲ್ಲಿ ಅಭಿವ್ಯಕ್ತಿಗೊಂಡ, ಉಳಿದ ಕಡೆಗೊಂಡಿಲ್ಲ ನಮ್ಮ ಪಾಲಿಗೆ. ಅಂತೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮ ಸದಾ ಕಾಲದಲ್ಲಿಯೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸಂತೋಷದಿಂದ ಇದ್ದಾನೆ, ಏಕಪ್ರಕಾರವಾಗಿ ಇದ್ದಾನೆ. ಆದರೂ ಮುಖ ಅರಳಿಸಿದಂತೆ, ಕಣ್ಣು ಹಿಗ್ಗಿಸಿದಂತೆ, ಕಣ್ಣು ದೊಡ್ಡ ತೆಗೆದಂತೆ ಎಲ್ಲ ತೋರಿಸ್ತಾನಲ್ಲ ದೇವರು. ಅಂದರೆ ಕೇವಲ ನಾಟಕ, ಅಭಿವ್ಯಕ್ತಿ ಆದದ್ದನ್ನು ತೋರಿಸಿದಂತೆ ಮಾಡ್ತಾನೆ ಪರಮಾತ್ಮನಿಗೆ ಹೊರತು ಅನಂತ ಚಿತ್ ಸುಕಾರಣವಸ್ಸದೋದಿದೈಕ ರೂಪಕ ಸಮಸ್ತ ದೋಷವರ್ಜಿತ ಹರಿರ್ಗುಣಾತ್ಮಕ ಸದಾ. ಅನಂತ ಕಾಲದಿಂದ ಅನಂತ ಚಿತ್ ಸುಕಾರ್ಣವ ಸದೋದಿತೈಕ ರೂಪಕ ಸಮಸ್ತ ದೋಷವರ್ಜಿತ ಹರಿರ್ಗುಣಾತ್ಮಕ ಸದಾ ಹೇಳಿ 13ನೇ ಅಧ್ಯಾಯವನ್ನು ಶ್ರೀಮದಾಚಾರ್ಯರು ಮುಗಿಸ್ತಾರೆ. 14ನೇ ಅಧ್ಯಾಯ. ಕಂಸ ಸಂಹಾರ ಆಗಿದ್ದಾನೆ, ಸಂವೃತನಾಗಿದ್ದಾನೆ, ಸತ್ತೋಗಿದ್ದಾನೆ. ಮೊಟ್ಟ ಮೊದಲು ಕೃಷ್ಣನಿಗೆ ಜಯ ಜಯಕಾರವಾಗಲಿ, ಕೃಷ್ಣನಿಗೆ ಜಯವಾಗಲಿ, ಹಾಗೆ ಹೀಗೆ ಎಲ್ಲರೂ ಜಯ ಜಯಕಾರ ಹಾಕ್ತಾ ಇದ್ದಾರೆ, ಕೃಷ್ಣನ ಎತ್ಕೊಳ್ತಾ ಇದ್ದಾರೆ. ಎಲ್ಲ ಊರಿನ ಜನ ಬಂದಿದ್ದರು ಸಂತೋಷದಿಂದ. ನಾವು ಮ್ಯಾಚ್ ಕ್ರಿಕೆಟು ಅದು ಇದು ಆಟ ಆಡಿದಾಗ ಗೆದ್ದಾಗ ನಾವು ಸಂತೋಷ ಪಡ್ತೇವಲ್ಲ, ಹಾಗೆ ಉಳಿದೆಲ್ಲ ಜನ ಸಂತೋಷ ಪಡ್ತಾ ಇದ್ದಾರೆ. ಆದರೆ ಕೃಷ್ಣ ಸಂತೋಷ ಪಡ್ತಾ ಇಲ್ಲ. ಹಾಗಾದ್ರೆ ಏನು ಮಾಡ್ತಾ ಇದ್ದಾನೆ? ನನ್ನ ತಂದೆ ತಾಯಿಗಳು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದಾನೆ. ಆಗ ಕಾರಾಗೃಹದಲ್ಲಿ ಇದ್ದರೂ ಅವ್ರನ್ನ ಬಿಡಿಸಿದ ಕೃಷ್ಣ. ಕೃಷ್ಣೋ ವಿಮೋಚ 14ನೇ ಅಧ್ಯಾಯ ಪ್ರಾರಂಭದಲ್ಲೇನೆ ಕೃಷ್ಣ ವಿಮೋಚ ಬಿಡಿಸಿದ. ಯಾರನ್ನ ಬಿಡಿಸಿದ? ಪಿತರಾಭಿವಂದ್ಯ, ತಂದೆ ತಾಯಿಗಳನ್ನು ಬಿಡಿಸಿ ನಮಸ್ಕಾರ ಮಾಡಿ, ಸರ್ವವಂದ್ಯೋಪಿ 2ನೇ ಕ್ಷಣಕ್ಕೆ ಮತ್ತೆ ಕಟ್ಟಿಯವರು, ದೇಶಪಾಂಡೆಯವರು, ಜೋಶಿಯವರು, ಕುಲಕರ್ಣಿಯವರು, ರೇಣುವಾಮಿ ಎಲ್ಲರೂ ಕೇಳ್ರಿ. ದೇವರು ವಂದ್ಯ, ಹೌದೋ ಅಲ್ಲೋ? ಹೌದು, ಸರ್ವರಿಂದ ವಂದ್ಯ. ಆದರೂ ತಾಯಿಗೆ ತಂದೆಗೆ ನಮಸ್ಕಾರ ಮಾಡ್ತಾನೆ. ಕೇಳಿಸುದನ್ವ? ತಾಯಿಗೆ ತಂದೆಗೆ ನಮಸ್ಕಾರ ಮಾಡ್ತಾನೆ, ಅವರನ್ನು ಆರಾಧಿಸ್ತಾನೆ, ಅವರನ್ನು ಸ್ತೋತ್ರ ಮಾಡ್ತಾನೆ. ಯಾಕೆ? ಸಜ್ಜನರಿಗೆ ಮಾರ್ಗದರ್ಶನವನ್ನು ಮಾಡುವುದಕ್ಕಾಗಿ. ನೀವು ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ರಿ, ದೊಡ್ಡವರಿಗೆ ಹಿರಿಯರಿಗೆ ನಮಸ್ಕಾರ ಮಾಡ್ರಿ. ಯಾರೂ ಇಲ್ಲ ಅಂತಂದ್ರೂ ಅವರೊಳಗೆ ದೇವರಂತೂ ಇದ್ದಾನಲ್ಲ. ಗುಹಾಶಯ ಏವನ ದೇಹಮಾನಿನೇ, ಅವರಲ್ಲಿ ಆತ್ಮ ಇದ್ದಾನೆ ಅಂದಮೇಲೆ ಅವನ ಆತ್ಮಕ್ಕೆ ಬಿಂಬನಾಗಿ ಪರಮಾತ್ಮ ಇದ್ದಾನೆ. ಅವರ ಒಳಗೆ ಇದ್ದು ಪರಮಾತ್ಮ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ನಮಸ್ಕಾರ ಮಾಡಲೇಬೇಕು. ಪೂಜ್ಯ ನಮ್ಮ ಸ್ವರೂಪೋದ್ಧಾರಕರಾದಂತಹ ಗುರುಗಳು, ಆಚಾರ್ಯರು ಇದನ್ನು ಪ್ರತಿನಿತ್ಯ ಹೇಳಬೇಕು. ನಾವು ವಿದ್ಯಾಪೀಠದಲ್ಲಿ ಇದ್ದಾಗ ಇದನ್ನು ಮಾತು ಮಾಡ್ಕೋಬೇಕಾಗ್ತದೆ, ನೆನಪಾಗ್ತದೆ. ಮಾಡ್ಕೋಬೇಕಾಗ್ತದಲ್ಲ, ನೆನಪಾಗ್ತದೆ. 120, 200, 250 ಹುಡುಗರು ನಮ್ಗಿಂತ ಎಷ್ಟು ಜನ ದೊಡ್ಡವರು ಇದ್ರು ಎಲ್ಲರಿಗೂ ನಮಸ್ಕಾರ ಮಾಡಿಸ್ತಾ ಇದ್ರು. ಏನಾಗೋದಿಲ್ಲ, ಮಾಡ್ರಿ, ಎಲ್ಲರಿಗೂ ನಮಸ್ಕಾರ ಮಾಡ್ರಿ, ಎಲ್ಲರಿಗೂ ನಮಸ್ಕಾರ ಮಾಡ್ರಿ, ಎಲ್ಲರಿಗೂ ನಮಸ್ಕಾರ ಮಾಡ್ರಿ. ನಮ್ಮಲ್ಲಿ ಅಷ್ಟೇ ಅಲ್ಲ, ಫೋಟೋ ಇದ್ದು ಅಂದರೆ ಫೋಟೋಕ್ಕೂ ನಮಸ್ಕಾರ ಮಾಡಬೇಕು. ಮುಂಜಾನೆ ಎದ್ದ ಮೇಲೆ ದೇವರಿಗೆ ನಮಸ್ಕಾರ ಮಾಡೋದು, ಫೋಟೋಗೂ ನಮಸ್ಕಾರ ಮಾಡೋದು, ಗುರುಗಳಿಗೆ ನಮಸ್ಕಾರ ಮಾಡೋದು. ಎಷ್ಟೆಷ್ಟು ಬಾರಿ ನಮಗೆ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಸಿಗ್ತದೋ ಅಷ್ಟೂ ಬಾರಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಬಾರಿ ನಮಗೆ ಆಶೀರ್ವಾದ ಸಿಗ್ತದೆ, ಅಷ್ಟು ಬಾರಿ ನಮ್ಮ ಪಾಪ ಪರಿಹಾರ ಆಗ್ತದೆ, ಅಷ್ಟು ಬಾರಿ ನಮ್ಮ ಪುಣ್ಯ ಪ್ರಚಯವಾಗ್ತದೆ. ಅನಾಯಾಸವಾಗಿ ನಾವು, ನಮ್ಮ ಗುರುಗಳು ಒಂದು ಮಾತು ಹೇಳೋರು ಯಾವಾಗಲೂ, ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ಡಾಕ್ಟರ್ ಹತ್ರ ಹೋಗಿ ನಾವೇನು ಮಾಡ್ತೇವೆ? ತಿಂಗಳ ಚೆಕಪ್ ಮಾಡಿಸ್ಕೋತೇವೆ. ಶುಗರ್ ಇದ್ದವರು, BP ಇದ್ದವರು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ದವ್ರು ಹೋಗಿ ಚೆಕಪ್. ಏನೂ ಸಮಸ್ಯೆ ಇಲ್ಲ ಅಂದರೂ ಬಾಡಿ ಚೆಕಪ್ ಅಂತ ಹೇಳಿ 1 ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ತಾರೆ. ಅವೆಲ್ಲ ಫ್ರೀ ಮಾಡ್ತಾರೆ. ಏನೋ ಅವ್ರು ಚೆಕಪ್ ಎಲ್ಲರೂ ಮಾಡೋದಿಲ್ಲ. ಏನು ಮಾಡ್ತಾರೆ ಹಾಗಾದರೆ? ಹಣವನ್ನು ಕೊಟ್ಟರೇನೆ ನಮ್ಮ ಚೆಕಪ್ ಆಗ್ತದೆ. ಅಲ್ಲೆಲ್ಲ ನಮ್ಮ ದೇಹಕ್ಕಿದ್ದ ರೋಗಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಡಾಕ್ಟರ್ ಹತ್ರ ಹೋಗಿ ಹಣ ಕೊಟ್ಟು ಪರಿಹಾರ ಮಾಡ್ಕೋಬೇಕು. ಇಲ್ಲೆಲ್ಲ ಫ್ರೀ ರೋಗ ಪರಿಹಾರ.
ಇಲ್ಲೆಲ್ಲ ರೋಗ ಫ್ರೀ ಪರಿಹಾರ. ಹೆಂಗೆ? ದೊಡ್ಡವರಿಗೆ ನಮಸ್ಕಾರ ಮಾಡೋದು, ಗುರುಗಳಿಗೆ ನಮಸ್ಕಾರ ಮಾಡೋದು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು, ದೇವರಿಗೆ ನಮಸ್ಕಾರ ಮಾಡೋದು, ದೇವತೆಗಳಿಗೆ ನಮಸ್ಕಾರ ಮಾಡೋದು. ಅವರೆಲ್ಲ ಚಿರಂಜೀವಿ ಆಗಿರಪ್ಪ, ಆಯುಷ್ಮಾನ್ ಭವ ಅಂತ ಅನಾಯಾಸವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದದಿಂದ ನಮಗೆ ಎಲ್ಲ ರೋಗ ಪರಿಹಾರ ಆಗ್ತದೆ. ಆಶೀರ್ವಾದದಿಂದ ನಮಗೆಲ್ಲ ಅಭಿವೃದ್ಧಿ ಆಗ್ತದೆ. ಆಶೀರ್ವಾದದಿಂದ ನಾವು ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯವಿದೆ. ಅದು ಈ ರೊಕ್ಕ ಕೊಟ್ಟರೆ ಸಿಗುವುದಿಲ್ಲದ ವಸ್ತು ಅಂತ ನಮಗೆ ಪಾಠ ಹೇಳ್ತಿದ್ವಿ. ಇದನ್ನೆಲ್ಲ ತಿಳಿಸಿಕೊಡ್ತಾ ಇದ್ವಿ. ಅದು ಎಲ್ಲ ನೋಡಿದರೆ ಯಾಕೆ ಇಷ್ಟು ನಮಸ್ಕಾರಕ್ಕೆ ಮಹತ್ವ ಇದೆ ಅಂತಂದರೆ, ಕೃಷ್ಣನೇ ಸ್ವಯಂ ತಾನು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಮುಂದೆ ಗುರುಕುಲ ವಾಸ ಮಾಡುತ್ತಾನೆ, ಅಲ್ಲೂ ನಮಸ್ಕಾರ ಮಾಡುತ್ತಾನೆ ಪ್ರತಿನಿತ್ಯ. ಪರಮ ಪೂಜ್ಯರಾದಂತಹ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಕುಲದಲ್ಲಿ ಇದ್ದಾಗ, ವಿದ್ಯಾಪೀಠದಲ್ಲಿ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಇದ್ದಾಗ ಪ್ರತಿನಿತ್ಯ ತಮ್ಮ ಹಿರಿಯರಾದವರು ಯಾರ್ಯಾರಿದ್ರು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ರು. ಮಾಡ್ರಿ ಅಂತ ಹೇಳ್ತಾ ಇದ್ರು, ಮಾಡಿಸ್ತಾ ಇದ್ರು. ಆದರೆ ಹೇಳೋ ತಾತ್ಪರ್ಯ, ನಮಸ್ಕಾರಕ್ಕೆ ಅಷ್ಟು ಪ್ರಾಶಸ್ತ್ಯ ಇದೆ ನಮ್ಮಲ್ಲಿ. ಗೊತ್ತಾಯ್ತಿಲ್ಲ? ಅನಾಯಾಸವಾಗಿ ಎಲ್ಲ ಆಪತ್ತು ಪರಿಹಾರ ಆಗ್ತದೆ. ಅನಾಯಾಸವಾಗಿ ಆಶೀರ್ವಾದ ಸಿಗ್ತದೆ, ಎಲ್ಲದಕ್ಕಿಂತ ದೊಡ್ಡದು. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಿದ್ದಾರೋ, ಸೊಸಿ ಹೆಂಡತಿ ಯಾರೇ ಇರಲಿ, ನಿಮ್ಗಿಂತ ದೊಡ್ಡವರು ಅಂತಿದ್ರೆ ನೀವು ಮಾಡ್ರಿ. ಸಣ್ಣವರಿದ್ದರೆ ಅವ್ರಿಗೆ ಹೇಳಿ ನಮಸ್ಕಾರ ಮಾಡಿಸ್ಕೊಳ್ರಿ ಅಂತ ಹೇಳ್ತದೆ ಶಾಸ್ತ್ರ. ದೊಡ್ಡವರಿಗೆ ದೇವರಿಗೆ ನಮಸ್ಕಾರ ಮಾಡು, ನನಗೆ ನಮಸ್ಕಾರ ಮಾಡು, ಅವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಿಸ್ಕೋಬೇಕು ಅಂತ ಹೇಳ್ತದೆ ಶಾಸ್ತ್ರ. ಅವ್ರಿಗೆ ಸಂಸ್ಕಾರ ಬೀಳ್ತದೆ. ಇಲ್ಲದೇ ಇದ್ದರೆ ಈಗಿನ ಕಾಲದಲ್ಲೆಲ್ಲ ಬಹಳ ಸಮಸ್ಯೆ ಆಗಿದೆ. ಕೃಷ್ಣ ಇದನ್ನು ಮಾಡಿ ತೋರಿಸ್ತಾನೆ. ಯಾಕೆ? ಲೋಕಕ್ಕೆ ಶಿಕ್ಷಣೆಗಾಗಿ. ಅವನಿಗೆ ಯಾರು ತಂದೆ, ಅವರಿಗೆ ಯಾರು ತಾಯಿ? ಆದರೂ ಜಗತ್ತಿನಲ್ಲಿ ತಂದೆ ತಾಯಿಗಳು ಅಂತ ಒಂದು ಮಾಡಿಕೊಂಡು ಪರಮಾತ್ಮ ದುರ್ಭೂತನಾಗಿದ್ದಾನೆ, ಪ್ರಕಟನಾಗಿದ್ದಾನೆ. ಹಾಗಾಗಿ ರಾಮ ಸಹಿತ ಬಲರಾಮನಿಗೂ ಹೇಳ್ತಾನೆ ನಮಸ್ಕಾರ ಮಾಡುವಂತೆ. ನಮಸ್ಕಾರ ಮಾಡ್ತಾನೆ. ಪ್ರತಿಪಾಲನಾಯ ಧರ್ಮಸ್ಯ ರಾಜ ಪದವೀಂ ಪ್ರಣಿಧಾಯ ಚೋಗ್ರ ಸೇನೆ ದ್ವಿಜತ್ವಂ ಉಪಗಮ್ಯ ಮುಮೋಚ ನಂದಂ. ಆಗ ತಾನು ಉಪನಯನವನ್ನು ಮಾಡಿಕೊಂಡಿದ್ದಾನೆ. ಮಾಡಿಕೊಂಡು ನಂದನಿಗೆ ತನ್ನ ಊರಿಗೆ ಕಳಿಸಿದ್ದಾನೆ, ಸಮಾಧಾನವನ್ನು ಮಾಡಿದ್ದಾನೆ. ತಾನು ಕೃತ್ವಾ ಜಗಾಮ ಸಹ ಗೋಪಗಣೇನ ಕೃಚ್ಛ ಧ್ಯಾನಂಜನಾರ್ದನಮುವಾಸವನೇ ಸಭಾರ್ಯ ಕೃಷ್ಣೋಪಿ ಅಂತವತಿ ಪುರವಾಸಿನಮೇತ್ಯ. ಅವರು ಊರಿಗೆ ಹೋಗಿದ್ದಾನೆ. ಉಪನಯನವನ್ನು ಮಾಡಿಕೊಂಡು ಗುರುಕುಲವಾಸ ಮಾಡಬೇಕು ಅಂತ ಹೇಳಿ ಸಾಂದೀಪಿನಿ ಋಷಿಗಳು, ಆ ಸಾಂದೀಪಿನಿ ಋಷಿಗಳ ಹತ್ರ ಹೋಗಿ ಅವರ ಮನೆಯಲ್ಲಿ ಇದ್ದುಕೊಂಡು ತಾನು ಸಹ ಬಲೇನ ತಥೋಧ್ಯಕಿಷ್ಟ. ಅನಂತ ಗುಣಪೂರ್ಣನಾದ ಭಗವಂತ, ಅನಂತ ವೇದ ಪ್ರತಿಪಾದ್ಯನಾದ ಭಗವಂತ, ಅನಂತಾನಂತ ವೇದಗಳನ್ನು ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡ ಪರಮಾತ್ಮ, ಯುಗ ಯುಗಗಳಲ್ಲಿ ತಾನು ಆ ವೇದಗಳನ್ನು ತನ್ನ ಮುಖದಿಂದ ಹೊರಗಡೆ ಹಾಕುವ ಭಗವಂತ, ಅನಂತ ಜ್ಞಾನ ಇದ್ದ ಭಗವಂತನೂ ಕೂಡ ತಾನು ಗುರುಕುಲ ವಾಸ ಮಾಡಿದ. 64 ದಿನಗಳಲ್ಲಿದ್ದು 64 ವಿದ್ಯೆಗಳನ್ನು ಕಲಿತ. ಒಂದೇ ದಿನಗಳಲ್ಲಿ ಅವರೆಲ್ಲ ಹೇಳಲಿಕ್ಕೆ ತಯಾರಿದ್ರು ಅಂದರೆ ಎಲ್ಲ ಕಲಿಲಿಕ್ಕೂ ತಯಾರಿದ್ದ ಪರಮಾತ್ಮ. ಅವನಿಗೇನು ಸಮಸ್ಯೆ ಇಲ್ಲ, ಕಲಿಸುವುದು ಅವರು ತಡ ಮಾಡಿದರು ಅಷ್ಟೇ. 64 ವಿದ್ಯೆಗಳು 64 ದಿನ ಅವರಿಗೆ ಬೇಕಾದ್ದು ಹೇಳಲಿಕ್ಕೆ. ಕೃಷ್ಣ ಕೇಳಿದ, ಕಲಿತ. ಹೇಗಿದೆ ನೋಡ್ರಿ. ವೇದಾನ್ ಸಕೃನ್ನಿಗದಿತಾನ್ಯ ಕಿಲಾಂಶ್ಚ ವಿದ್ಯಾನ್. ಎಲ್ಲ ವೇದಗಳನ್ನು, ಷಡಂಗಗಳನ್ನು, ಎಲ್ಲ ವಿದ್ಯೆಗಳನ್ನು ಕಲಿತು ಸಂಪೂರ್ಣ ಸಂವಿದಪಿ ದೈವತ ಶಿಕ್ಷಣಾಯ. ಬಹಳ ಮಹತ್ವದ್ದು. ಪರಮಾತ್ಮ ಎಲ್ಲವನ್ನು ತಿಳಿದಿದ್ದರೂ ದೇವತೆಗಳಿಗೆ ಶಿಕ್ಷಣೆ ಮಾಡೋದಕ್ಕಾಗಿ. ದೇವತೆಗಳು ಅಂತಂದ್ರೆ ಏನವರು? ಸರ್ವಜ್ಞರು. ಅವರವರ ಯೋಗ್ಯತಾನುಸಾರವಾಗಿ. ಬ್ರಹ್ಮದೇವರು ಎಷ್ಟು ಸರ್ವಜ್ಞರಿದ್ದಾರೆ ಅಷ್ಟು ರುದ್ರದೇವರಿಲ್ಲ. ರುದ್ರದೇವರು ಎಷ್ಟು ಸರ್ವಜ್ಞರಿದ್ದಾರೆ ಅಷ್ಟು ಇಂದ್ರ ಇಲ್ಲ. ಇಂದ್ರ ಇದ್ದಷ್ಟು ತೊಲಗಿನ ದೇವತೆ ಇಲ್ಲ. ಇದು ನಿಜ. ಆದರೆ ದೇವತೆಗಳು ಅಂತಾದರೆ ಅವರೆಲ್ಲರೂ ಸರ್ವಜ್ಞರೇ ಆಗಿರ್ತಾರೆ. ಸರ್ವಜ್ಞ ಇದ್ದೀನಿ ಅಂತ ಹೇಳಿ ಅವತಾರ ಮಾಡಿದಾಗೆಲ್ಲ ತಾನು ಸರ್ವಜ್ಞ ಇದ್ದೀನಿ, ನನಗೆಲ್ಲ ಬರ್ತದೆ ಅಂತ ಹೇಳ್ಕೋತ ಅಡ್ಡಾಡಬಾರ್ದು. ಹೇಗಿದೆ ನೋಡ್ರಿ. ನಾನು ಕೆಲವು ಹಿಂದೆ ಪಾಠಗಳಲ್ಲೆಲ್ಲ ಹೇಳಿದ್ದೇನೆ, ನಮ್ಮಲ್ಲಿದ್ದ ಗುಣಗಳನ್ನು, ಜ್ಞಾನವನ್ನು, ಉತ್ತಮ ಸದ್ಗುಣಗಳನ್ನು ಮುಚ್ಚಿಟ್ಟುಕೊಳ್ಬೇಕು ಅಂತ ಹೇಳ್ತದೆ ಶಾಸ್ತ್ರ ಯಾವಾಗಲೂ. ಒಳ್ಳೆ ಗುಣಗಳಿವೆಯಾ, ಇಂಥ ಗುಣವಂತನಿದ್ದೇನೆ ಅಂತ ಹೇಳ್ಕೊಳ್ಬಾರ್ದು, ಇಂಥ ವಿದ್ಯೆ ಬರ್ತದೆ ಅಂತ ಹೇಳ್ಕೋಬಾರ್ದು. ಅದನ್ನೆಲ್ಲ ಮುಚ್ಚಿಟ್ಕೋಬೇಕು. ದೋಷಗಳನ್ನು ಹೇಳಬೇಕು.
ನಾನಿಷ್ಟು ದುಷ್ಟಿದ್ದೇನೆ, ಈ ಕರ್ಮ ಮಾಡಿದ್ದೇನೆ, ನಾನು ಈ ಪಾಪ ಮಾಡಿದ್ದೇನೆ, ಈ ಉಪವಾಸ ಮಾಡಿಲ್ಲ, ಈ ವ್ರತ ಮಾಡಿಲ್ಲ, ಈ ಅನಾಚಾರ ಮಾಡಿದ್ದೇನೆ ಅಂತ ಹೇಳಿಕೊಂಡು ಅದನ್ನು ಪರಿಹಾರ ಮಾಡ್ಕೋಬೇಕು. ಗುಣಗಳನ್ನು ಎಂದು ಹೇಳಬಾರದು. ಸದ್ಗುಣಗಳನ್ನು ನಾ ಇಂಥವನಿದ್ದೀನಿ ಅಂತೆಂದೂ ಹೇಳ್ಕೊಳ್ಬಾರದು. ಅದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ದೇವತೆಗಳ ಶಿಕ್ಷಣೆಗಾಗಿ ಮತ್ತು ಭೂಮಿಯಲ್ಲಿ ಅವತಾರ ಮಾಡಿದಾಗ ದೇವತೆಗಳು ಹೇಗಿರಬೇಕು ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಪರಮಾತ್ಮ ಯದ್ಯಪಿ ಸರ್ವಜ್ಞನಾಗಿದ್ದರೂ ವಿದ್ಯಾಭ್ಯಾಸವನ್ನು ಮಾಡಿದ. ಯಾಕೆ ಪರಮಾತ್ಮ ಅಂದರೆ ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಜ್ಞಾನಾದಿಗೂಹನಂ ಉತ ಅಧ್ಯಯನಾದಿ ಅತ್ರ ತಜ್ಞಾಪನಾರ್ಥಂ ಅವಸತ್ ಭಗವಾನ್ ಗುರೌಚ. ದೇವರು ಈ ಶಿಕ್ಷಣೆ ಕೊಡೋದಕ್ಕಾಗಿ, ಏನು ಶಿಕ್ಷಣೆ? ಭೂಮಿಯಲ್ಲಿ ಅವತಾರ ಮಾಡಿದಾಗ, ಈ ಭೂಮಿ ಯಾರದಪ್ಪ? ಇದು ನರರ ಭೂಮಿ, ಮನುಷ್ಯರ ಭೂಮಿ ಅಂದ ಮೇಲೆ ಮನುಷ್ಯರಂತೆ ಇರಬೇಕು. ಯಾವುದೋ ಮಠಕ್ಕೆ ಹೋಗಿರ್ತೀವಿ, ಊಟಕ್ಕೆ ಹೋಗಿರ್ತೀವಿ, ನಾವು ಪ್ಯಾಂಟ್ ಹಾಕೊಂಡು ಕೂತೀವಿ ಅಂತ ಊಟಕ್ಕೆ ಪ್ಯಾಂಟ್ ಮೇಲೆ ಕೊಡ್ಲಿಕ್ಕೆ ಸಾಧ್ಯದ? ಇಲ್ಲ. ಅಲ್ಲಿ ಡ್ರೆಸ್ ಏನು? ಊಟಕ್ಕೆ ಕೂತಾಗ ಗೋಪಚಂದನ, ಅಂಗಾರಕ್ಷಂತಿ, ಗಂಧ, ತೀರ್ಥ, ಎಲೆ ಮೇಲೆ ಪಂಜೆ ಉಟ್ಕೊಂಡು ಊಟಕ್ಕೆ ಕೊಡ್ಬೇಕು, ಹಾಗೆ ಕೊಡ್ಬೇಕಷ್ಟೇ. ಎಲ್ಲದಾದ್ರೂ ಕುಡಿಸೋದಿಲ್ಲೋದಿಲ್ಲ? ಹೌದು. ಹಾಗೆ ಭೂಮಿ ಮೇಲೆ ದೇವತೆಗಳು ಅವತಾರ ಮಾಡಿದಾಗ ದೇವತೆಗಳು ಭೂಮಿ ಮೇಲಿದ್ದ ಮನುಷ್ಯರಂತೆ ಇರಬೇಕು. ಯಾಕಂದ್ರೆ ಮನುಷ್ಯರ ಭೂಮಿ. ಅಲ್ಲೆಲ್ಲ ಯಾವಾಗ ಬೇಕೋ, ಯಾವ ಕಾಲಕ್ಕೆ ಅತಿ ಮಹತ್ವದ ಮತ್ತು ಸಮಯ ಸಂದರ್ಭಗಳು ಇದ್ದಾಗ ತಮ್ಮ ಜ್ಞಾನಾದಿಗಳನ್ನು, ಶಕ್ತಿಯಾದಿಗಳನ್ನು ಪ್ರಕಟ ಮಾಡಬೇಕು. ಅದಕ್ಕಾಗಿ ಅವತಾರ ಮಾಡಿರ್ತಾರೆ ಅವರು. ಎಲ್ಲ ಕಾಲಕ್ಕೂ ಮಾಡಬಾರ್ದು. ಇದನ್ನು ಹಿಂದೆ ನಾವು 11ನೇ ಅಧ್ಯಾಯದಲ್ಲಿಯೂ ಕೇಳಿದಾಗಿದೆ, ಗಂಗಾದೇವಿ ಸಮಯದಲ್ಲಿ, ಸಂದರ್ಭದಲ್ಲಿ. ಹಾಗಾಗಿ ಜ್ಞಾನಾದಿಗೂಹನಂ, ಹಾಗಾಗಿ ಸರ್ವಜ್ಞನಾಗಿದ್ದರೂ ಭಗವಂತ ತನ್ನ ಜ್ಞಾನಾದಿಗಳನ್ನು ಪ್ರಕಟ ಮಾಡಲಿಲ್ಲ. ಅಧ್ಯಯನ ಮಾಡಿದಂತೆ ನಾಟಕ ಮಾಡಿದ. ನೀವು ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಹೀಗಿರಬೇಕು ಅಂತ ತಿಳಿಸಿಕೊಡ್ತಾನೆ. ಆಯಿತು, ವಿದ್ಯಾಭ್ಯಾಸ ಮಾಡಿದ, ನಾನು ಬರ್ತೇನೆ ಸ್ವಾಮಿ ಅಂತ ಹೇಳಿದ. ಆಗ ಗುರುದಕ್ಷಿಣೆ ಏನಾದರೂ ಕೇಳ್ರಿ ಅಂತ ಪ್ರಾರ್ಥನೆ ಮಾಡಿ ಕೈ ಮುಗಿದು ಕೇಳ್ತಾನೆ. ಆಗ ನಿನಗೆ ಕಲಿತ ವಿದ್ಯೆ ಅಳಿಸದೇ ಇದ್ದಂತೆ ಆಗಲಿ, ಮರಿದೇ ಇದ್ದಂತೆ ಆಗಲಿ, ಯಾವಾಗಲೂ ಅದು ಹಸಿದು ಹೋಗದೆ ಹಸಿರಾಗಿ ಉಳಿಲಿ ಅಂತ ಆಶೀರ್ವಾದ ಮಾಡಿದರು. ನನಗೇನು ಬೇಡ ಅಂದಾಗ ಕೊನೆಗೆ ತನ್ನ ಗುರು ಪತ್ನಿ ಹೇಳ್ತಾಳೆ, ಇಲ್ಲ, ನಮ್ಮ ಮಗ ಪ್ರವಾಸಕ್ಕೆ ಹೋದಾಗ ತೀರಿ ಹೋದ, ಹಾಗಾಗಿ ಅವನನ್ನು ತಂದು ಕೊಟ್ಟರೆ ಭಾಳ ಉಪಕಾರ ಆಗ್ತದೆ. ಯಾರ ಹತ್ರ ಏನು ಕೇಳಬೇಕು ಅದನ್ನು ಕೇಳಬೇಕು. ಗೊತ್ತು ಅವಳಿಗೆ ಗೊತ್ತಿದೆ ಏನು. ಕೃಷ್ಣ ಎಲ್ಲವನ್ನೂ ಕೊಡಲು, ಎಲ್ಲವನ್ನೂ ಮಾಡಲು ಸಮರ್ಥ. ಹಾಗಾಗಿ ನಮಗೆ ಪುತ್ರ ಸಂತಾನ ಇತ್ತು, ಕಳೆದುಕೊಂಡಿದ್ದೇವೆ, ಆ ಮಗ ನಮಗೆ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಅವನು ಅವಶ್ಯವಾಗಿ ಅದನ್ನು ದಯಪಾಲಿಸ್ತಾನೆ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಅದನ್ನು ಕೇಳಿ. ಯಾರೋ ಗುರುಗಳು ಪಾಠ ಹೇಳಿದ್ದಾರೆ, ಪಾಠ ಹೇಳಿದಾಗ ಶಿಷ್ಯ ಕೇಳಿದ, ಗುರುದಕ್ಷಿಣೆ ಏನು ಬೇಕು ಅಂತ. 1 kg ಬಂಗಾರ ಕೊಡಪ್ಪ ಅಂತ. ಏನು ಮಾಡ್ಬೇಕು? ಕೊಡ್ಲಿಕ್ಕಾಗತ್ತಾ? ಇಲ್ಲ. ಯಾರ ಹತ್ರ ಏನು ಕೇಳಬೇಕು ಅದನ್ನು ಅವಶ್ಯವಾಗಿ ಕೇಳಬೇಕು. ಇದು ವಿವೇಕ ಇರಬೇಕು. ಇತ್ತು. ಹಾಗಾಗಿ ಕೇಳಿದ್ಲು. ಹೋದ ಯಮಪಟ್ಟಣಕ್ಕೆ ಹೋಗಿ ತನ್ನ ಮಗನನ್ನು ತಂದು ಕರೆದು ಕೊಟ್ಟಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ, ಅಲ್ಲಿಂದ ಹೊರಟಿದ್ದಾನೆ. ಇಷ್ಟು ಆಗಿದೆ. ಹಾಗಾಗಿ ಸರ್ವೇಪಿತೇ ಪತಿಮವಾಪ್ಯ ಹರಿಂಪುರಾಭಿಷಪ್ತಾಪಿ ಭೋಜಪತಿನಾ ಮುದುರ್ನಿತಾಂತಂ ಕಿಂ ವಾಚ್ಯಮತ್ರ ಸುತಮಾಪ್ಯ ಹರಿಂ ಸ್ವಪಿತ್ರೋರ್ಯತ್ರಾಖಿಲಸ್ಯ ಸುಜನಸ್ಯ ಬಭೂವ ಮೋದಃ. ಕೃಷ್ಣ ಎಲ್ಲಿದ್ದಾನೋ ಅಲ್ಲೆಲ್ಲರೂ ಸಂತೋಷದಿಂದಿದ್ದಾರೆ. ಯಾಕೆ? ಎಲ್ಲ ಕಡೆಗೆ ಸಂತೋಷ, ಸಮೃದ್ಧಿ, ಯಾವ ಕೊರತೆಗಳಿಲ್ಲ. ಯಾಕ್ರಿ ಇಷ್ಟು ವೈಭವ ಕೃಷ್ಣ ಇದ್ದಲ್ಲಿ ಅಂತಂದರೆ, ಕೃಷ್ಣ ಇದ್ದಲ್ಲಿ ವೈಭವ ಅಲ್ರಿ. ಕೃಷ್ಣ ಇದ್ದಲ್ಲಿ ಉತ್ಸಾಹ ಇತ್ಯಾದಿಗಳು ಅಥವಾ ಏನು ಸಿಗಬೇಕು ಎಲ್ಲ ಸಿಗ್ತದೆ ಅಷ್ಟೇ ಅಲ್ಲ. ಕೃಷ್ಣನ ಭಕ್ತರಿದ್ದಂಥ ಸ್ಥಳಗಳಲ್ಲೇನೇ ಈ ವೈಭವಗಳಿರ್ತದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ರಮಾಧಿಪತಿರ್ನಿವಾಸೇ. ಕೈಮುತ್ಯವನ್ನು ಹೇಳ್ತಾರೆ. ಏನು ಕೈಮುತ್ಯ? ಕೃಷ್ಣನ ಭಕ್ತರಾದವರು ಯಾರೋ ಅವರು ಯಾವ ಊರಿನಲ್ಲಿ ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಆ ಊರು
ಕೃಷ್ಣನ ಭಕ್ತರಿಗೇನೆ ಇಷ್ಟು ವೈಭವ ಇದೆ ಅಂದಮೇಲೆ ಕೃಷ್ಣನಿಗೆ ಈ ವೈಭವ ಇಲ್ವಾ? ಅವಶ್ಯವಾಗಿ ಎಲ್ಲರೂ ಸಮೃದ್ಧರಾಗಿ, ಐಶ್ವರ್ಯಭರಿತರಾಗಿ, ಜ್ಞಾನಾದಿಗಳ ಸಂಪನ್ನರಾಗಿ, ಎಲ್ಲ ವಿಧವಾದ ಸಂಪತ್ತುಗಳಿಂದ ತುಂಬಿ ಸುಖವಾಗಿ ಇದ್ದಾರೆ. ಕೃಷ್ಣಾಶ್ರಯೋ ಎಷ್ಟು ಮಹತ್ವದ ವಿಚಾರ ಇದೆ ನೋಡಿ. ಕೃಷ್ಣಾಶ್ರಯೋ ಅಂದರೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಈ ಮಾತನ್ನ. ದೇವರು ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಸಮೃದ್ಧಿ ಇರುತ್ತದೆ. ದೇವರಿದ್ದಲ್ಲಿ ಇನ್ನೇನು ಹೇಳಬೇಕು? ನಮಗೆ ವಿಶ್ವಾಸ ಕಮ್ಮಿ ದೇವರಲ್ಲಿ, ದೇವರ ಭಕ್ತರಲ್ಲಿ. ದೇವರು ಭಕ್ತರಿದ್ದಾರಲ್ಲ ಅಂತಂದರೆ ಅಲ್ಲಿ ಹೋಗಿಬಿಟ್ರೆ ಸಾಕು, ನಮಗೆಲ್ಲ ಸಿಗ್ತದೆ. ನಾವೇನು ಕಾಳಜಿ ಮಾಡೋ ಕಾರಣ ಇಲ್ಲ. ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್. ವೃದ್ಧಿ ಹಾಗೇ ಆಗ್ತದೆ. ಕಿಮು ರಮಾಧಿಪತಿರ್ ನಿವಾಸೆ. ದೇವರು ಇದ್ದಾನೆ ಅಂದಮೇಲೆ ಅಲ್ಲಿ ವೃದ್ಧಿ ಇರುವುದಿಲ್ವಾ? ಅವಶ್ಯವಾಗಿರ್ತದೆ. ಹಾಗಾಗಿ ವೃಂದಾವನ, ಮಥುರಾಪಟ್ಟಣ ಅತ್ಯಂತ ಸಮೃದ್ಧವಾಗಿ ಲವಲವಿಕೆಯಿಂದ ನಗತಾ ನಗತಾ ಎಲ್ಲರೂ ಸಮೃದ್ಧ ಸಂಪದ್ಭರಿತರಾಗಿ ಆರಾಮಾಗಿ ಇದ್ದಾರೆ. ಮಾಹೇಂದ್ರ ಸದೃಶಂ. ಇಂದ್ರಪಟ್ಟಣಕ್ಕೆ ಸಮಾನವಾದ ಪಟ್ಟಣವಾಗಿ ಹೋಗಿದೆ ಮಥುರಾಪಟ್ಟಣ, ವೃಂದಾವನ. ಯಾಕೆ? ಕೃಷ್ಣ ಇದ್ದಾನೆ. ಉದಾಹರಣೆ ಹೇಳಬೇಕು ಅಂದರೆ, ಚಾತುರ್ಮಾಸ್ಯಕ್ಕೆ ಸ್ವಾಮಿಗಳು ಕೂತಾ ಇದ್ದಾರೆ. ಎಲ್ಲಿ ಕೂತಿದ್ದಾರೆ? ಹುಬ್ಬಳ್ಳಿಯಲ್ಲಿಯೋ ಧಾರವಾಡದಲ್ಲಿಯೋ ಯಾವುದೋ ಒಂದು ಊರದಲ್ಲಿ ಕೂತಿದ್ದಾರೆ. ಕೂತಾಗ ಏನಾಗಬೇಕು? ಆ ಊರು ಎಲ್ಲ ವಿಧವಾದ ಸಮೃದ್ಧಿ ಉಳ್ಳದ್ದಾಗ್ತದೆ. ಯಾವಾಗ ಹೋದರೂ ನಿಮಗೆ ಟಿಫಿನ್ ಸಿಗ್ತದೆ, ಯಾವಾಗ ಹೋದರೂ ಊಟ ಸಿಗ್ತದೆ, ಯಾವಾಗ ಹೋದರೂ ಎಲ್ಲ ಸಿಗ್ತದೆ. ಇದು ಲೌಕಿಕ. ಅವಲೌಕಿಕ ಜ್ಞಾನ, ಪಾಠ, ಪ್ರವಚನ, ದೇವರ ಪೂಜೆ, ಸ್ವಾಮಿಗಳ ದರ್ಶನ, ಮುದ್ರಾ, ಏನು ಎಲ್ಲ ಸಿಗ್ತದೆ. ಯಾವುದಕ್ಕೂ ಏನೂ ಕೊರತೆ ಇರೋದಿಲ್ಲ. ಲೌಕಿಕ ಅಲೌಕಿಕ. ಯಾಕೆ? ದೇವರ ಭಕ್ತರು. ದೇವರ ಭಕ್ತರಿದ್ದಲ್ಲಿ ಎಲ್ಲ ಕಡೆಗೆ ಸಮೃದ್ಧಿ ಇರುತ್ತದೆ ಅಂತನ್ಲಿಕ್ಕೆ ಈಗೂ ನಾವು ಕಾಣ್ತೇವೆ, ಈಗೂ ನೋಡ್ತೇವೆ. ಅಂದಮೇಲೆ ದೇವರಿದ್ದಲ್ಲಿ ಅವಶ್ಯವಾಗಿ ದೇವರೆಲ್ಲ ಕಡೆಗೆ ಇದ್ದಾನೆ. ಸನ್ನಿಧಾನ ಎಲ್ಲಿ ಹೆಚ್ಚು ಅಲ್ಲಿ ಅಂತ ನಾವು ಇಟ್ಟುಕೊಂಡಾಗಲೂ ಸಮೃದ್ಧಿ ಅವಶ್ಯವಾಗಿ ಇರುತ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಇವತ್ತಿನ ಪಾಠವನ್ನು ಇಲ್ಲೇ ಮುಗಿಸೋಣ. ಎಲ್ಲರಿಗೂ ತಿಳಿಸ್ರಿ.